ನನ್ನ ಸೊಸೆ ತುಳಸಿ ಮೇಲೆ ಹೀಗೆ ಅತಿಯಾದ ಪ್ರೀತಿ ತೋರಿಸಿ ತೋರಿಸಿ ಚಿತ್ರ ಹಿಂದೆ ಕೊಟ್ಟೆ. ಅವಳು ಸತ್ತ ಮೇಲೆ ಆದರೂ ಅವಳ ಆತ್ಮಕ್ಕೆ ಶಾಂತಿ ಸಿಗದ ಹಾಗೆ ಮಾಡ್ತಿದ್ದೀಯಲ್ಲೋ, ಏನೋ ನಿನ್ನ ಉದ್ದೇಶ? ಅವಳ ಆತ್ಮ ಅತೃಪ್ತ ಆತ್ಮಗೆ ಅಲಿಬೇಕೇನೋ? ನಿನಗೆ ಬುದ್ಧಿ ಇದೆಯೇನೋ? ಮಾವ, ನನಗೆ ಬುದ್ಧಿ ಇರೋದಕ್ಕೆ ಇದನ್ನೆಲ್ಲ ಮಾಡಬೇಡಿ ಅಂತ ಹೇಳ್ತಾ ಇರೋದು. ಆದ್ರೆ ಬುದ್ಧಿ ಕೆಟ್ಟಿರೋದು ನಿಮಗೆಲ್ಲ. ನಾನಷ್ಟು ಹೇಳ್ತಾ ಇದ್ದೀನಿ, ಪುಟ್ಟಿ ಬದುಕಿದಾಳೆ, ಇವಳಿಗೇನು ಆಗಿಲ್ಲ ಅಂತ. ಯಾರು ನನ್ನ ಮಾತನ್ನೇ ಕೇಳ್ತಾ ಇಲ್ಲ. ಏನಿದೆಲ್ಲ ಮಾವ? ನನ್ನ ತಂಗಿ ಫೋಟೋಗೆ ಹಾರ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಶಾಸ್ತ್ರದ ಹೆಸರಲ್ಲಿ ಅಭಿಷೇಕ ಮಾಡ್ತಾ ಇದ್ದೀರಲ್ಲ. ನಿಮಗೂ ನನ್ನ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ವಾ? ನನ್ನ ತಂಗಿ ಸತ್ತಿಲ್ಲ ಅತ್ತೆ. ಶಿವರಾಜ, ನಮ್ ತುಳಸಿ ಇನ್ನಿಲ್ಲಪ್ಪ. ಅದನ್ನ ಅರ್ಗಿಸ್ಕೊಳ್ಳೋಕೆ ನಿನ್ ಮನ್ಸು ಸಿದ್ಧವಾಗಿಲ್ಲ. ಅದಕ್ಕೆ ನೀನ್ ನಂಬ್ತಾ ಇಲ್ಲ ಶಿವರಾಜ್. ಇಲ್ಲ ಅತ್ತೆ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಡಾಕ್ಟ್ರು ಅದು ತುಳಸಿದೆ ಬಾಡಿ ಅಂತ ಹೇಳಾಯ್ತು. ಅರ್ಧಮರ್ಧ ಸುಟ್ಟಿರೋ ಬಾಡಿನ ನಾವು ತಂದು ಪೂರ್ತಿ ಸುಟ್ಟಿದ್ದು ಆಯ್ತು. ಇನ್ನು ಏನು ಬೇಕು ನಿನಗೆ ನಂಬೋದಕ್ಕೆ? ಮಾವ, ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡಬೇಕು ಅಂತ ದೊಡ್ಡವರೇ ಹೇಳಿದ್ದಾರೆ. ನೀವು ಕಣ್ಣಾರೆ ಕಂಡಿದ್ದೀನಿ ನಂಬ್ತಾ ಇದ್ದೀರಾ ಮಾವ?